ಕರೆಂಟ್ ಇದು ಹೆಂಗೆ ಬಂತಪ್ಪ, ಇದು ನಮ್ಮ ದೇಶಕ್ಕೆ ಹೆಂಗೆ ಬಂತು, ನಮ್ಮ ಪ್ರಪಂಚಕ್ಕೆ ಹೇಗೆ ಬಂತು, ಈ ಕತೆ ನನಗಂತೂ ಗೊತ್ತಿಲ್ಲ. ಕರೆಂಟ್ ಅನ್ನೋದು ಕೆಲವರು ಮಾತಾಡುವಾಗ ಹೇಳ್ತಾರೆ ಮಿಂಚು ಕರೆಂಟು ಅಂದಮೇಲೆ ಮೊದಲಿಂದಲೂ ಇತ್ತದು, ಯಾರು ಕಂಡುಹಿಡಿಬೇಕಾಗಿತ್ತು ಅದನ್ನ. ಆದರೆ ಅದಕ್ಕೊಂದು ಅಸ್ತಿತ್ವ ಅಂತ, ಕರೆಂಟು ಅನ್ನೋದು ಏನಿರಬಹುದು ಅನ್ನೋ ಹುಡುಕಕ್ಕೆ ಹೊರಟಿದ್ದಿದೆಯಲ್ಲ, ಅದು ಮನುಷ್ಯನ ಕುತೂಹಲ. ಕರೆಂಟ್ ಹುಟ್ಟಿದಾಗ ಫಸ್ಟ್ ಆ ಲೈಟ್ ನೋಡಿದಾಗ ಫಸ್ಟ್ ಮೂಮೆಂಟ್ ಆ ಜನರ ಎಕ್ಸ್ಪ್ರೆಷನ್ ಹೇಗಿತ್ತು? ಅವ್ರಿಗೆ ಭಯ ಇತ್ತಾ ಅಥವಾ ಅದನ್ನು ತಮಾಷೆ ಇತ್ತಾ? ಲೇಡನ್ ಜಾಡಿ ಅಂತ ಒಂದು ಕಂಡುಹಿಡಿತಾರೆ. ಯಾವ ಲೆವೆಲ್ಲಿಗೆ ಹೋಗುತ್ತೆ ಅದು ಅಂತಂದರೆ, ಇದು ಫ್ರಾನ್ಸಿನ ರಾಜ ಲೂಯಿಸ್ ಅಂತ, ಅವನು ತನ್ನ ಆಸ್ಥಾನದಲ್ಲಿ ಅದನ್ನು ಪ್ರದರ್ಶನ ಮಾಡಿಸ್ತಾನೆ. ಇವನು ಏನು ಮಾಡ್ತಾನೆ ಅಂತಂದರೆ, ತನ್ನ ಸೈನಿಕರಿಗೆಲ್ಲ ಸಾಲಾಗಿ ನಿಲ್ಲಿಸಿ ಅವ್ರು ಹೆಲ್ಮೆಟ್ಟಿಂದ ಹೆಲ್ಮೆಟ್ ಲಿಂಕ್ ಮಾಡಿ ಮೊದಲನೇ ಅವನಿಗೆ ಟಚ್ ಮಾಡಿಸೋದು, ಕೊನೆಯವನು ಹಾ ಅಂತಾನೆ ಅಂತ. ಅದರದ್ದು ದೊಡ್ಡ ಶುರು ಆಗ್ಬಿಡುತ್ತೆ. ಎಲ್ರಿಗೂ ಅದೊಂದು ಇದು ಮನೋರಂಜನೆ. ಏನು ಅಂತಂದರೆ, ನೀವು ಹೋಗಿ ಅದನ್ನು ಮುಟ್ಟು ಒಂಥರ ದಿವ್ಯವಾದ ಅನುಭವ ಅಂತ. ವೀಕ್ಷಕರೇ ನಮಸ್ಕಾರ. ಗೌರಿ ಶಕ್ಕಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಪ್ರತಿ ಬಾರಿ ಕೂಡ ಮೊಬೈಲ್ ಚಾರ್ಜ್ ಹಾಕಬೇಕಾದ್ರೆ, ಫ್ಯಾನ್ ಹಾಕಬೇಕಾದ್ರೆ, ಎ ಸಿ ಹಾಕಬೇಕಾದ್ರೆ, ಮಿಕ್ಸಿ ಆನ್ ಮಾಡಬೇಕಾದ್ರೆ, ಫ್ರಿಡ್ಜ್ ಆನ್ ಮಾಡಬೇಕಾದ್ರೆ, ನಮ್ಮ ಉಪಯೋಗ ಎಲ್ಲ ಪಡ್ಕೊಳ್ಳೋವಾಗ ಒಂದ್ಸಲ ಯೋಚನೆ ಮಾಡುತ್ತೆ, ಕರೆಂಟ್ ಇದು ಹೆಂಗೆ ಬಂತಪ್ಪ, ಇದು ನಮ್ಮ ದೇಶಕ್ಕೆ ಹೆಂಗೆ ಬಂತು, ನಮ್ಮ ಪ್ರಪಂಚಕ್ಕೆ ಹೇಗೆ ಬಂತು, ಈ ಕತೆ ನನಗಂತೂ ಗೊತ್ತಿಲ್ಲ. ಈವನ್ ನನಗೆ ಐಡಿಯಾನೂ ಇಲ್ಲ. ಬಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ಬುಕ್ ಬರೆದಿದ್ದಾರೆ, ಕರೆಂಟಿನ ಕತೆ, ವಿದ್ಯುತ್ ಶಕ್ತಿಯ ಉಗಮ ಮತ್ತು ವಿಕಾಸದ ಕಥನ ಅಂತ, ಡಾಕ್ಟರ್ ಗಜಾನನ ಶರ್ಮಾ ಅವರು. ಬಟ್ ಓದೋದಕ್ಕಿಂತಲೂ ಕೂಡ ಕರೆಂಟಿನ ಕಥೆ ಕೇಳೋದಕ್ಕೆ ತುಂಬ ಖುಷಿ ಅನಿಸುತ್ತಲ್ಲ, ಕೇಳೋದು ತುಂಬ ಖುಷಿ ಅನಿಸುತ್ತಲ್ಲ. ಖಂಡಿತ ಅದೇ ಕಥೆನ ಇವತ್ತು ನಾವು ಕೇಳೋದಕ್ಕೆ, ಕರೆಂಟಿನ ಕತೆ ಜೊತೆಗೆ ಬಹಳಷ್ಟು ಪುಸ್ತಕಗಳನ್ನು ಬರೆಯೋದರ ಜೊತೆಗೆ ನಾಟಕಕಾರರು ಹೌದು, ನಿರ್ದೇಶಕರು ಹೌದು, ಬರಹಗಾರರು ಕೂಡ ಹೌದು, ಡಾಕ್ಟರ್ ಗಜಾನನ ಶರ್ಮಾ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನಗೆ ಕರೆಂಟ್ ಅಂದ ತಕ್ಷಣ ನಮ್ಮ ಜೀವನದಲ್ಲಿ ಅದು ಒಂದು ಪಾಲಾಗಿ ಹೋಗಿದೆ. ಈಗ ಗಾಳಿ ಹೇಗೋ, ನೀರು ಹೇಗೋ, ಅದೆಲ್ಲ ನಮ್ಗೆ ಬೇಕು ಹೇಗೋ, ಹಾಗೆ ಕರೆಂಟು ಕೂಡ ಬೇಕಾಗಿದೆ. ಅದೇ ಈ ಕರೆಂಟಿನ ಕಥೆ, ಅದಕ್ಕೊಂದು ಕಥೆ ಇದೆಯಲ್ಲ, ಹಾಗಿದ್ರೆ ಅದು ಹೇಗೆ ಹುಟ್ಟಿತು, ಅದು ಹೇಗೆ ಬಂತು, ಅದು ಹುಟ್ಟಿದ ಹೇಗೆ ಕತೆ? ಅದು ತುಂಬ ದೊಡ್ಡ ಕತೆ ಅದು. ಈಗ ಕರೆಂಟ್ ಅನ್ನೋದು ಕೆಲವರು ಮಾತಾಡುವಾಗ ಹೇಳ್ತಾರೆ ಮಿಂಚು ಕರೆಂಟು ಅಂದಮೇಲೆ ಮೊದಲಿಂದಲೂ ಇತ್ತದು, ಯಾರು ಕಂಡುಹಿಡಿಬೇಕಾಗಿತ್ತು ಅದನ್ನ. ಮಿಂಚು ಮೊದಲಿಂದನೂ ಮಿಂಚು, ಪ್ರಪಂಚ ಹುಟ್ಟಿದಾಗಿಂದಲೂ ಮಿಂಚಿತ್ತು, ಅದನ್ನೇನು ಕಂಡುಹಿಡಿಬೇಕಾಗಿಲ್ಲ ಅಂತ. ಆದರೆ ಅದಕ್ಕೊಂದು ಅಸ್ತಿತ್ವ ಅಂತ, ಕರೆಂಟು ಅನ್ನೋದು ಏನಿರಬಹುದು ಅನ್ನೋ ಹುಡುಕಕ್ಕೆ ಹೊರಟಿದ್ದಿದೆಯಲ್ಲ, ಅದು ಮನುಷ್ಯನ ಕುತೂಹಲ. ಅದು ಕರೆಂಟ್ ಇವತ್ತು ಎಲ್ಲ ದೃಷ್ಟಿಯಿಂದನೂ ಬಳಕೆ ಆಗ್ತಾಯಿದೆ. ಇವತ್ತು ತೇನವಿನ ತೃಣಮಪಿ ನ ಚಲತಿ ಅಂತ ಭಗವಂತನಿಗೆ ಏನು ಹೇಳ್ತಿದ್ವಿ ನಾವು, ಅದು ಇವತ್ತು ಕರೆಂಟಿನ ಬಗ್ಗೆ ಹೇಳಬೇಕು. ಯಾಕೆಂದರೆ ಕರೆಂಟ್ ಇಲ್ಲದೆ ಇವತ್ತು ಏನೂ ಆಗಲ್ಲ. ಏನು ಅಂದರೆ ಏನಾಗಲ್ಲ, ತೃಣಮಪಿ ನ ಚಲತಿ, ಒಂದು ಹುಲ್ಕಡ್ಡಿನೂ ಆಗಲ್ಲ ಅಂತ ಹೇಳ್ತಾರಲ್ಲ, ಮನೆಯೊಳಗಿರೋ ಹುಲ್ಕಡ್ಡಿನೂ ವ್ಯಾಕ್ಯೂಮ್ ಕ್ಲೀನರ್ ಮೂಲಕನೇ ಇವತ್ತು ಕಸದ ಬುಟ್ಟಿ ಸೇರಬೇಕು. ಹೆಣ ಬೂದಿ ಆಗಬೇಕಾದ್ರೂ ಇದೇ ಬೇಕು, ಕ್ರಿಮೇಟ್ರ್ ಬೇಕು, ಎಲೆಕ್ಟ್ರಿಸಿಟಿ ಅನ್ನೋ ಅಷ್ಟು ಬಳಕೆಯಲ್ಲಿದೆ. ಹಾಗಾದರೆ ಈ ಬಳಕೆಗೆ ಹೇಗೆ ಇಳಿಸಿದ್ರು? ಮಿಂಚು ಕರೆಂಟು ಅನ್ನೋ ವಿಷಯ ಬೇರೆ, ಅದನ್ನು ಬಿಟ್ಟು ಬಿಡೋಣ ಅನ್ನೋದು ಬಹಳ ಕುತೂಹಲವಾಗಿದೆ. ಕ್ರಿಸ್ತಪೂರ್ವ 600ರಲ್ಲಿ ಗ್ರೀಸ್ನಲ್ಲಿ ಮಿಲಿಷಿಯಸ್ ಅಂತ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಥೇಲ್ಸ್ ಅಂತ ಒಬ್ಬ, ಅವನು ಸ್ಕೂಲ್ ಟೀಚರು, ಜೊತೆಗೆ ಒಂದು ವಿದ್ವಾಂಸ, ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದ. ಅವನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದ. ಅವನು ವಿಚಾರವಾದಿ ಅಂತಂದರೆ ಅವನು ಏನನ್ನೂ ಸುಮ್ಮನೆ ಒಪ್ಕೊತಿರಲಿಲ್ಲ. ಅವನೇನು ಮಾಡ್ತಿದ್ದ, ಮನೆ ಸುತ್ತಮುತ್ತಲು ತನ್ನ ಕಂಡು ವಸ್ತುಗಳನ್ನೆಲ್ಲ ತಂದು ಮನೆ ಹತ್ರ ರಾಶಿ ಹಾಕ್ಕೊತಿದ್ದ. ರಾಶಿ ಹಾಕ್ಕೊಂಡು ಅದು ಏನು, ಅದ್ರ ಗುಣ ಏನು, ಅದ್ರ ಲಕ್ಷಣ ಏನು, ಅದು ಯಾವ ಥರ ಅನ್ನೋದನ್ನು ನೋಡಿ ಪರೀಕ್ಷೆ ಮಾಡ್ತಿದ್ದ. ಹೇಗೆ ಪರೀಕ್ಷೆ ಮಾಡ್ತಿದ್ದ? ಮುಟ್ಟಿ, ತಟ್ಟಿ, ಮೂಸಿ, ಕುಟ್ಟಿ, ಹಾಗೇನು ಸಾಧ್ಯ ಪುಡಿ ಮಾಡಿ ಅದಕ್ಕೆ ಬೆಂಕಿಗೆ ಹಾಕಿ ಏನೇನು ಮಾಡ್ಬೋದು ಅಂತೆಲ್ಲ ಮಾಡ್ತಾ ಹೋಗ್ತಿದ್ದ. ಒಂದು ಸರಿ ಅವನಿಗೆ ಹೀಗೆ ಪರೀಕ್ಷೆ ಮಾಡ್ತಾ ಇರಬೇಕಾದ್ರೆ ಶಿಲಾರಾಳ, ಎಲೆಕ್ಟ್ರಿಕಸ್ ಅಂತಾರೆ ಇದರಲ್ಲಿ, ಆ ಶಿಲಾರಾಳದ ತುಂಡು ಸಿಗುತ್ತೆ. ಅಂದರೆ ಈ ತಾಮ್ರದ ಥರ ಅಲ್ಲ, ಶಿಲಾರಾಳ ಅಂತಂದರೆ ನಿಮ್ಗೆ ಏನು ಹೇಳಬೇಕು, ಅದನ್ನ ಒಂದು ರಾಳ ಅಂತೀವಿ ನಾವು ಇದಕ್ಕೆಲ್ಲ ಸೇರುವಾಗ. ಅದು ಆ ಶಿಲಾರಾಳದ ತುಂಡನ್ನು ಅವನು, ಶಿಲಾರಾಳದ ತುಂಡು ಸಿಗುತ್ತೆ, ಅದನ್ನು ತರ್ತಾನೆ. ತಂದು ಅದನ್ನು ಪರೀಕ್ಷೆ ಮಾಡೋಕ್ಕೆ ಅಂತೆಲ್ಲ ಇದು ಮಾಡ್ತಾನೆ. ಅದು ನೋಡಿದಾಗ ಮೇಲ್ಗಡೆ ಎಲ್ಲ ಧೂಳಾಗಿತ್ತು. ಅದನ್ನು ಅವನು ಉದ್ದ ನಿಲುವಂಗಿ, ಗ್ರೀಸು ಚಳಿ ದೇಶ ಅಲ್ಲ, ಉಂಡೆ ನಿಲುವಂಗಿ ಇತ್ತು, ಅದಕ್ಕೆ ಉಜ್ಜಿ
ಅದನ್ನೆಲ್ಲ ಇದು ಮಾಡಿ ನೋಡಿ ಏನಿರ್ಬೋದು ಅಂತೆಲ್ಲ ನೋಡಿ ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಅದನ್ನು ತನ್ನ ಟೇಬಲ್ ಮೇಲೆ ಇಡ್ತಾನೆ. ಟೇಬಲ್ ಮೇಲೆ ಇಟ್ಟು ಅವನು ವಿಶ್ರಾಂತಿ ತಗೊಳ್ತಾ ಇದ್ದ ಹೀಗೆ ಅದು ಕಾಣ್ತಾ ಇದೆ ಎದುರುಗಡೆ. ಅವನು ಇಟ್ಟ ತಕ್ಷಣ ಸುತ್ತಮುತ್ತಲು ಇರೋದು ಸಣ್ಣ ನೂಲಿನ ತುಂಡು, ಧೂಳು, ಈ ಥರದ್ದೆಲ್ಲ ಅದಕ್ಕೆ ಬಂದು ಅಂಟ್ಕೊಳ್ಳುತ್ತೆ, ಆಕರ್ಷಿಸುತ್ತೆ ಅದು. ಈಗ ನಾವು ಮ್ಯಾಗ್ನೆಟ್ ಇಟ್ಟು ಅಲ್ಲೆಲ್ಲರೂ ಗುಂಡು ಪಿನ್ ಇಟ್ಟರೆ ಹೇಗೆ ಬಂತು ಇರುತ್ತೆ ಹಂಗೆ ಆಯಿತು. ಅವನಿಗೆ ಆಶ್ಚರ್ಯ ಆಯಿತು, ಇದೇನಿದು ಅವೆಲ್ಲ ಯಾಕೆ ಬಂತು ಅಂತ ಹೇಳಿ. ಆಮೇಲೆ ಅದನ್ನು ಎಲ್ಲ ಬಿಡಿಸ್ಬಿಟ್ಟು ಆಮೇಲೆ ಅಲ್ಲಿ ಇಟ್ಟು ಇದು ಮಾಡ್ತಾನೆ, ಏನೂ ಆಗಲ್ಲ. ಏನಿದು ವಿಚಿತ್ರ ಅನ್ನಿಸ್ತು ಅವನಿಗೆ. ಮತ್ತೆ ಅದನ್ನು ನೋಡ್ಕೊಂಡು ಆ ಧೂಳುಗೀಳೆಲ್ಲ ಅಂಟಿತ್ತಲ್ಲ ಮೊದಲು, ಮತ್ತೆ ಇನ್ನೊಂದು ಸರಿ ನಿಲುವಂಗಿ ಗುಚ್ಚುತ್ತಾನೆ, ಇಡ್ತಾನೆ. ಮತ್ತು ಆ ನೂಲಿನ ತುಂಡು ಇದು ರೆಕ್ಕೆ ಪುಕ್ಕ ಹಾಕಿದ್ದು ಆ ಥರದ್ದು ಏನಾರು ಇದ್ದಿದ್ದು ಕಾಸು ಅದರದ್ದೆಲ್ಲ ಬಂದು ಸೇರ್ಕೊಳ್ಳುತ್ತೆ. ಈಗ 2-3 ಸರಿ ಆಗುತ್ತೆ. ಅವನು ಒಂದು ಕನ್ಫರ್ಮ್ ಆಗುತ್ತೆ ಅವನಿಗೆ ಏನು ಅಂತಂದರೆ, ನಾನು ಯಾವಾಗ ಅದನ್ನು ಈ ನನ್ನ ನಿಲುವಂಗಿಗೆ ಉಜ್ಜಿಡ್ತೀನೋ ಆವಾಗ ಮಾತ್ರ ಅದು ಅಟ್ರ್ಯಾಕ್ಟ್ ಆಗುತ್ತೆ, ಇಲ್ದಿದ್ರೆ ಆಗಲ್ಲ ಅಂಥೇಳಿ. ಅವನಿಗೆ ಈ ಗುಣ ಏನಿರ್ಬೋದು, ಇದು ಈ ನಿಲುವಂಗಿ ಗುಜ್ಜಿ ಇಟ್ಟಾಗ ಆಗುತ್ತೆ ಅಂತಂದರೆ ಆ ಶಿಲಾರಾಳಕ್ಕೆ ಏನು ಒಟ್ಟೊತ್ತಿಗೆ ಅವನು ಮ್ಯಾಗ್ನೆಟ್ ಬಗ್ಗೆ ಗೊತ್ತಿತ್ತು ಆಗ. ಇದು ಇನ್ನೂ ನಾನು ಹೇಳ್ತಿರೋದು ಕ್ರಿಸ್ತಪೂರ್ವ 600 ಗ್ರೀಸ್ ದೇಶ. ಅವನಿಗೆ ಗ್ರೀಸ್ ದೇಶದಲ್ಲೇ ಏನಾಗಿರುತ್ತೆ ಅಂತಂದರೆ, ಒಬ್ಬ ಮೆಗಾನಸ್ ಅನ್ನೋ ಕುರಿ ಕಾಯೋನೊಬ್ಬ ಒಂದಿನ ಬೆಟ್ಟ ಹತ್ತಾ ಇರ್ತಾನೆ. ಅವನದು ಕುರಿ ಕಾಯೋಕ್ಕೆ ಅಂತ ಒಂದು ಊರುಗೋಲ್ದು ಇರುತ್ತೆ. ಆ ಊರುಗೋಲಿನ ತುದಿಗೆ ಒಂದು ಕಬ್ಬಿಣದ ಕ್ಯಾಪ್ ಹಾಕ್ಕೊಂಡಿರ್ತಾರೆ. ಅವ್ನು ಹಿಂಗೆ ಹತ್ತಾ ಇರ್ತಾನೆ. ಒಂದು ಜಾಗಕ್ಕೆ ಹೋದಾಗ ಊರುಗೋಲು ನಿಂತು ಬಿಡುತ್ತೆ ಅಲ್ಲೇ. ಅಂದರೆ ಹಿಂಗೆ ಇಟ್ಟ ತಕ್ಷಣ ಭೂಮಿಗೆ ಅಂಟ್ಕೊಂಡಂಗೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಹೆದರಿಕೆ ಶುರು ಆಗ್ಬಿಡುತ್ತೆ ಅವನಿಗೆ. ಇಲ್ಲಿ ಅಂಟ್ಕೊಂತು ಕೈ ಬಿಟ್ಟರು ಅದು ಹಾಗೆ ಇದೆ, ಏನಿರ್ಬೋದು ಇದು ಅಂತೇಳಿ ವಾಪಸ್ ಊರಿಗೆ ಹೋಗ್ತಾನೆ ಕುರಿ ಕಾಯೋನು. ಹೋಗಿ ಊರಿನವ್ರನ್ನೆಲ್ಲ ಕರ್ಕೊಂಬರ್ತಾನೆ. ಅವರು ಎಲ್ಲ ಬರ್ತಾರೆ. ಬಂದವರು ಕೆಲವರು ಚಪ್ಪಲಿ ಹಾಕ್ಕೊಂಡಿದ್ರು, ಅದು ಕಬ್ಬಿಣದ ಮಳೆ ಹೊಡೆದಿದ್ರಲ್ಲ ಅದು ಕೂಡ ಅಂಟ್ಕೊಂಡ್ಬಿಡುತ್ತೆ. ಇದು ಏನಿರ್ಬೋದು ಅಂತೆಲ್ಲ ಇದು ಮಾಡ್ತಾರೆ. ಕೊನೆಗೆ ಅದಕ್ಕೆ ಅದು ಮ್ಯಾಗ್ನೆಟೈಟ್ ಲೋಹ, ಕಬ್ಬಿಣದ ಇದು, ಅದರಿಂದನೇ ಈ ಮ್ಯಾಗ್ನೆಟ್ ಆಗೋದು. ಅದು ಅಂತ ಮ್ಯಾಗ್ನೆಟ್ ಅನ್ನೋದು ಗೊತ್ತಾಗುತ್ತೆ. ಸೂಜಿಗಲ್ಲು ಅಂತ ಹೇಳ್ತೀವಲ್ಲ ನಾವು, ಸೂಜಿಗಲ್ಲು ಗೊತ್ತು. ಇವನಿಗೆ ಈ ನಿಲುವಂಗಿಗೆ ಶಿಲಾರಾಳ ಇದ್ದಾಗ ಇದು ಏನಾದ್ರು ಮ್ಯಾಗ್ನೆಟ್ ಇರ್ಬೋದಾ ಅಂತ ಅನ್ನಿಸ್ತು. ಕೊನೆಗೆ ಆಗ ಇನ್ನೂ ಅವ್ರಿಗೆ ಕಂಡುಹಿಡಿಯೋಕ್ಕೆ ಏನೂ ಇರಲಿಲ್ಲ, ಏನು ಗೊತ್ತಾಗ್ತಿರ್ಲಿಲ್ಲ. ಇದಿಷ್ಟನ್ನು ಬರೆದಿಟ್ಟ ಅವನು. ಶಿಲಾರಾಳ ತುಂಡನ್ನು ಹೀಗೆ ಅಂಗಿ ಗುಜ್ಜಿದ್ರೆ ಹೀಗೆ ಆಗತ್ತೆ, ಅದು ಈ ಥರದ ವಸ್ತುಗಳನ್ನು ಇದು ಮಾಡುತ್ತೆ ಅಂತೇಳಿ. ಆಮೇಲೆ ಸುಮಾರು ಸಾವಿರಾರು ವರ್ಷಗಳ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳೇನೂ ಆಗಲಿಲ್ಲ. ಆಮೇಲೆ ಕ್ರಿಸ್ತ ಶಕ 1600 ಕ್ರಿಸ್ತ ಶಕ 1600ರಲ್ಲಿ ಗಿಲ್ಬರ್ಟ್ ಅಂತ ಇಂಗ್ಲೆಂಡಲ್ಲಿ ಒಬ್ಬ ಡಾಕ್ಟ್ರ್ ಇರ್ತಾನೆ. ಅವನು ಎಲಿಜಬೆತ್ ರಾಣಿಯ ಆಸ್ಥಾನ ವೈದ್ಯ. ಅವನಿಗೆ ಇದು ಭಾಳ ಅಟ್ರಾಕ್ಟ್ ಆಗುತ್ತೆ, ಇವನು ಬರೆದಿಟ್ಟಿರೋದು ಇದು ಎಲ್ಲವ. ಅವನು ಇದ್ರ ಬಗ್ಗೆ ಎಲ್ಲ ಒಂದಿಷ್ಟೆಲ್ಲ ಸ್ಟಡಿ ಮಾಡಿ ಎಲ್ಲ ಮಾಡ್ತಾನೆ. ಆ ಕಾಲದಲ್ಲಿ ಅವನು ಇದಕ್ಕೆ ಈ ಶಿಲಾರಾಳಕ್ಕೆ ಎಲೆಕ್ಟ್ರಿಕಸ್ ಅಂತಾರಲ್ಲ, ಅವನ ಕಾಲದಲ್ಲೇ ಅವನ ಬಗ್ಗೆ ಪುಸ್ತಕ ಬರೆದವನೊಬ್ಬ ಎಲೆಕ್ಟ್ರಿಸಿಟಿ ಅನ್ನೋ ಶಬ್ದವನ್ನು ಮಾಡ್ತಾನೆ. ಆವಾಗ ಇನ್ನು ಎಲೆಕ್ಟ್ರಿಸಿಟಿ ಅಂದರೆ ಏನಿಲ್ಲ, ಈ ಥರ ಅಟ್ರ್ಯಾಕ್ಟ್ ಮಾಡೋವಂಥ ಗುಣದ ಶಕ್ತಿಗೋಸ್ಕರ ಒಂದು ಹೆಸರು ಇಟ್ಕೋತಾರೆ ಅವ್ರು. ಬಿಟ್ಟರೆ ಅದರಿಂದ ಮುಂದೆ ಏನೂ ಆಗಲ್ಲ, ಆಗದೆ. ಈ ಕತೆ ಮುಂದೆ ಬರುತ್ತೆ. ನೀವು ಅದನ್ನು ನಾನು ಈಗ ಹೇಳ್ತಾ ಹೋದರೆ ನಿಮಗೆ ಪೂರ್ತಿ ಅದೊಂದೇ ಕಥೆ ಹೇಳಬೇಕಾಗತ್ತೆ. ಅದನ್ನು ನಾವು ಕ್ರಮೇಣ ವಿಷಯ ಬಂದಾಗ ಹೇಳ್ಬೋದು. ಈ ಥರ ಶುರುವಾಗಿ ಗಿಲ್ಬರ್ಟ್ನಿಂದ 2ನೇ ಫೇಸ್ ಶುರುವಾಗುತ್ತೆ. ಅದು ಮುಂದೆ ಈ ಅಟ್ರಾಕ್ಟಿವ್ ಶಕ್ತಿ ಅದು ಏನಕ್ಕೆ ಬಳಕೆ ಆಗುತ್ತೆ ಅಂತೇಳಿ, ಅದನ್ನು ಬಳಸ್ಕೊಳ್ಳೋದು ಹೇಗೆ, ಅದು ಯಾವುದಕ್ಕಿದೆ, ಯಾವ್ಯಾವ ವಸ್ತುಗಳಿಗೆ ಈ ಶಕ್ತಿ ಇದೆ, ಯಾವ ವಸ್ತುಗಳಿಗೆ ಯಾವ ವಸ್ತು ತಾಗದಾಗ ಅಥವಾ ಅದು ನೋಡಿದ ಇದನ್ನು ಹತ್ರ ತಂದಾಗ ಆಗುತ್ತೆ ಅನ್ನೋದನ್ನೆಲ್ಲ ಗಿಲ್ಬರ್ಟ್ ಒಂದಿಷ್ಟೆಲ್ಲ ಮಾಡ್ತಾನೆ. ಗಿಲ್ಬರ್ಟ್ ನಂತರ ಆ ಕತೆ ಮುಂದುವರಿಯುತ್ತೆ. ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಆದರೆ ಎಲೆಕ್ಟ್ರಿಸಿಟಿ ಅನ್ನೋ ಶಬ್ದ, ಆಮೇಲೆ ಯಾವುದೋ ಒಂದು ಅಗೋಚರ ಶಕ್ತಿ, ಅಗೋಚರ ಅದು ಏನು ಅಂತ ಗೊತ್ತಿಲ್ಲ ಅವರಿಗೂ, ಹಿಂಗೆ ಇದಾಗೋದು. ಆಮೇಲೆ ಅದೃಶ್ಯ, ಅದು ಕಾಣಲ್ಲ ಶಕ್ತಿ, ಅದಕ್ಕೆ ನಾದ ಇಲ್ಲ, ಅದಕ್ಕೆ ಶಬ್ದ ಏನು ಮಾಡಲ್ಲ, ಅದಕ್ಕೆ ಕಣ್ಣಿಗೂ ಕಾಣಲ್ಲ, ಕಿವಿಗೂ ಕೇಳಲ್ಲ, ಏನು ಅಂತ ಗೊತ್ತಿಲ್ಲ. ಅದು ಏನಿರ್ಬೋದು? ಈ ಕುತೂಹಲ ಇದೆಯಲ್ಲ, ಈ ಕುತೂಹಲನೇ ಎಲೆಕ್ಟ್ರಿಸಿಟಿ ಬಗ್ಗೆ ಮನುಷ್ಯನನ್ನು ಮುಂದೆ ನಡೀತು, ಮುಂತಂತು. ಮನುಷ್ಯ ಅದನ್ನು ಎಷ್ಟು ಶ್ರಮಪಟ್ಟಿದ್ದಾರೆ ಅಂತಂದರೆ ಈ ಮುಂದೆ ಎಲೆಕ್ಟ್ರಿಸಿಟಿ ಬಗ್ಗೆ, ನಾನು ಅದನ್ನು ಕುತೂಹಲಕ್ಕೋಸ್ಕರನೇ ಈಗ ಪೂರ್ತಿ ಹೇಳ್ತಾ ಇಲ್ಲ.
ಮುಂದೆ ಒಬ್ಬೊಬ್ಬರು ಕಷ್ಟಪಟ್ಟಿದ್ದನ್ನು ಯೋಚನೆ ಮಾಡಿದರೆ ಇವತ್ತು ನಾವು ಸುಲಭಕ್ಕೆ ಸ್ವಿಚ್ ಒತ್ತಿದ್ರೆ ಕರೆಂಟ್ ಬರುತ್ತೆ ಅಂದ್ಕೊಂಡಿದ್ದೀವಿ. ಆದರೆ ಕರೆಂಟು ಹರಿದು ಬಂದ ದಾರಿಯನ್ನು ನೀವು ಇದು ಮಾಡಿದ್ರೆ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮಿಂಚು ಕರೆಂಟು ಅಂತ ಕಂಡುಹಿಡಿಯೋಕ್ಕೋಸ್ಕರ ಪ್ರಾಣ ಕಳ್ಕೊಂಡವರಿದ್ದಾರೆ. ಈ ಕರೆಂಟನ್ನು ಕಂಡುಹಿಡಿಯೋಕ್ಕೋಸ್ಕರ ಪ್ರಯೋಗ ಪಶುಗಳಾಗಿ ಕರೆಂಟು ತಾಗಿದ್ರೆ ಏನಾಗುತ್ತೆ ಅಂತ ನೋಡೋಕ್ಕೆ ಅಂತ ಯಾರೋ ಒಬ್ಬನಿಗೆ ಕರೆಂಟ್ ತಾಗಿಸೋದು, ಈ ಥರ ನಡೆದಿದೆ. ಅಲ್ಲಿ ಕ್ರೌರ್ಯದ ಕಥೆ ಇದೆ, ಕರುಣೆಯ ಕಥೆ ಇದೆ, ಬುದ್ಧಿವಂತಿಕೆಯ ಕಥೆ ಇದೆ, ದಡ್ಡತನದ ಕಥೆ ಇದೆ. ಕರೆಂಟಿನ ಹಾದಿನಲ್ಲಿ ಏನೆಲ್ಲ ನಡೀತು, ಏನೆಲ್ಲ ಆಗಿ ಕರೆಂಟು ಕೊನೆಗೆ ಇವತ್ತು ನಾವು ಇದೀವಲ್ಲ, ಕರೆಂಟ್ ಇಲ್ದಿದ್ರೆ ಬದುಕೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಕರೆಂಟು ಹರ್ಕೊಂಬಂತು. ನಿಜ, ನೀವು ಹೇಳಿರೋ ಪ್ರಶ್ನೆ ಕರೆಂಟ್ ಏನು ಅಂತ ಮೊದಲು ಪ್ರಾರಂಭದಲ್ಲಿ ಹೇಳಿದ್ರಲ್ಲ, ನಾವು ಮೊಬೈಲ್ ಚಾರ್ಜಿಗೆ ಹಾಕ್ತೀವಿ ಇದಾಗ್ತೀವಿ ಅಂತೇಳಿ. ಕರೆಂಟಿನ ಬಗ್ಗೆ ನಿಜ ಹೇಳಬೇಕಂದ್ರೆ ನಾವೆಲ್ಲರೂ ತಿಳ್ಕೊಬೇಕು ಮೇಡಮ್. ನಾವು ಬಳಸ್ತೀವಿ, ಎಲ್ಲ ರೀತಿಯಲ್ಲಿ ಬಳಸ್ತೀವಿ. ಅದರಿಂದ ಅಪಾಯ ಇದೆ, ಅದರಿಂದ ಅನಾಹುತಗಳು ನಡೆಯುತ್ತೆ, ಅದರಿಂದ ಉಪಯೋಗ ಅಂತೂ ನೂರು ಮಡಿ ಇದೆ. ಇದೆಲ್ಲದನ್ನೂ ಮೊದಲು ಒಂದು ಸ್ವಿಚ್ ಹಾಕುವಾಗ ನಮಗಿರೋ ಉತ್ಸಾಹ ಸ್ವಿಚ್ ಆಫ್ ಮಾಡುವಾಗಲೂ ಇರಬೇಕಾಗುತ್ತೆ. ಯಾಕೆ? ಒಂದು ಕರೆಂಟನ್ನು ಉಳಿಸಬೇಕು ಅನ್ನೋದು, ಇನ್ನೊಂದು ಅಪಾಯ ದೃಷ್ಟಿಯಿಂದ, ಈ ಥರ ಹಲವಾರು ಕರೆಂಟಿನ ಬಗ್ಗೆ ಮಾತಾಡೋಂಥದ್ದು. ನನಗೆ ಭಾಳ ಖುಷಿಯಾಗಿದ್ದೇನು ಅಂದರೆ, ನೀವು ಕರೆಂಟಿನ ಬಗ್ಗೆ ಆಸಕ್ತಿ ಇತ್ತು, ಅದಕ್ಕೋಸ್ಕರ ಕರೆಂಟಿನ ಕಥೆ ಅನ್ನೋ ಪುಸ್ತಕ ನೋಡಿದ ತಕ್ಷಣ ನಿಮ್ಮ ಹತ್ರ ಮಾತಾಡೋಣ ಅಂತ ಕರೆಸಿದ್ವಿ ಅಂದ್ರಲ್ಲ. ನನಗೆ ಪ್ರಚಾರ ಅಥವಾ ಇದಕ್ಕೆ ಅಂತಲ್ಲ, ಆದರೆ ನಾವೆಲ್ಲರೂ ಎಷ್ಟೋ ವಸ್ತುಗಳನ್ನು ಬಳಸ್ತೀವಿ. ಆ ವಸ್ತುವಿನ ಹಿಂದೆ ಇರುವಂಥ ಮಹತ್ವದ ಬಗ್ಗೆ ಒಂದಿಷ್ಟಾದರೂ ತಿಳ್ಕೊಂಡು, ಎಲ್ಲರಿಗೂ ಎಲ್ಲದೂ ಅದ್ರ ಟೆಕ್ನಿಕಲ್ ಡೀಟೇಲ್ ಬೇಡ. ಕರೆಂಟ್ ಅಂತಿಕಣ ಫ್ಲೋ ಆಫ್ ಎಲೆಕ್ಟ್ರಾನ್ಸು, ವಾರ್ಮ್ ಆಫ್ ಎನರ್ಜಿ, ಇದರಿಂದ ಯಾರಿಗೂ ಏನೂ ಗೊತ್ತಾಗಲ್ಲ. ಆದರೆ ಕರೆಂಟ್ ಹೇಗೆ ಬಂತು, ಆ ಕರೆಂಟಿನ ಗುಣಲಕ್ಷಣಗಳೇನು, ಗುಣಲಕ್ಷಣ ಈಗ ಕಾಣಲ್ಲ, ಅದಷ್ಟಕ್ಕೆ ಮುಗಿಲಿಲ್ವಲ್ಲ. ಕರೆಂಟು ಎಷ್ಟು ದೂರದಲ್ಲಿದ್ದರೆ ಅದು ನಮಗೆ ತಾಗ್ಬೋದು, ಎಷ್ಟು ದೂರದಲ್ಲಿದ್ದರೆ ಅಪಾಯ, ಎಷ್ಟು ಹತ್ರದಲ್ಲಿದ್ದರೆ ಅಪಾಯ, ಅದು ಬೆಳಕಿಗೆ ಹೇಗೆ ಬಳಕೆ ಆಯಿತು, ಅದು ಆಮೇಲೆ ಮೋಟಾರು ಮೂಮೆಂಟಿಗೆ ಹೇಗೆ ಬಳಕೆ ಆಯಿತು, ಬೇರೆ ಬೇರೆ ಕ್ಷೇತ್ರದಲ್ಲಿ ಹೇಗೆ ಬಳಕೆ. ಕರೆಂಟಿನ ಕಾರಣದಿಂದಲೇ ಟೆಲಿಗ್ರಾಫ್ ಬಂತು, ಟೆಲಿಫೋನ್ ಬಂತು, ಚಲನಚಿತ್ರಗಳು ಬಂತು. ಎಲ್ಲ ಆ ಕರೆಂಟಿನ ಚರಿತ್ರೆಯಲ್ಲೇ ಪುಸ್ತಕದಲ್ಲಿ ಉದ್ದಕ್ಕೂ ಅದೇ ಬರುತ್ತೆ ಅಲ್ವಾ? ಈಗ ಏನೆಲ್ಲ ಜನರಿಗೆ ಸಿಗ್ತಾ ಇದೆಯಲ್ಲ, ಕಾರಣ ಕರೆಂಟ್. ನಿಜವಾಗಿಯೂ ಮನುಷ್ಯನ ಬದುಕಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ವೇಗವನ್ನು ತಂದುಕೊಟ್ಟಿದ್ದು ಕರೆಂಟ್. ಮನುಷ್ಯನ ಬದುಕಿಗೆ ವೇಗವನ್ನು, ವೈವಿಧ್ಯವನ್ನು ತಂದುಕೊಟ್ಟಿದ್ದು ಕರೆಂಟ್. ಈ ಕರೆಂಟನ್ನು ನಾವು ಗುಣಗಾರ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಕರೆಂಟಿನ ಬಗ್ಗೆ ನಮ್ಮ ಅರಿವನ್ನು ಯೋಚನೆ ಮಾಡಿದಾಗ ಎಷ್ಟಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ. ಇವತ್ತು ಅದೇ ತ್ರೇನವಿನ ತೃಣಮಪಿ ನ ಚಲತಿ, ಕರೆಂಟ್ ಇಲ್ಲದೆ ಏನೂ ಆಗಲ್ಲ ಇವತ್ತು. ಅಂದರೆ ನೀವು ಮಾತಾಡುವಾಗ ಹೇಳಿದ್ರಿ, ಮನುಷ್ಯನಿಗೊಂದು ಕತೆ ಇರುತ್ತೆ, ಮತ್ತು ಯಾವುದೋ ಒಂದು ಹುಟ್ಟಿ ಕತೆ ಇರುತ್ತೆ, ಮತ್ತು ಯಾವುದೋ ವಸ್ತುವಿಗೊಂದು ಕತೆ ಇರುತ್ತೆ. ಆದರೆ ಕರೆಂಟಿನ ಕತೆ ಮಾತಾಡಿರೋದು ಬಹಳಷ್ಟು ಕಡಿಮೆ ಅನಿಸುತ್ತಲ್ಲ? ಹೌದು, ನಮ್ಮಲ್ಲಿ ಕರೆಂಟಿನ ಬಗ್ಗೆ ಮಾತಾಡಿರೋದು ತುಂಬ ಕಡಿಮೆ. ಅಂದರೆ ನಮಗೆ ಅದೊಂದು ರೀತಿಯ ಏನು ಹೇಳಬೇಕು, ನಿರ್ಲಕ್ಷ್ಯವೋ ಅಥವಾ ಟೇಕನ್ ಫಾರ್ ಗ್ರಾಂಟೆಡ್ ಅಂತ. ಈಗ ಮನೆಯಲ್ಲಿ ಹೆಂಡತಿ ಇದ್ದಂಗೆ ಏನು ಅಂತಂದರೆ, ನಮಗೆ ಅವರು ಎಲ್ಲ ರೆಡಿ ಮಾಡಿರ್ತಾರೆ, ಅವ್ರು ಮಾಡ್ತಾರೆ, ಅವ್ರಿಗೇನು ಕೆಲಸ ಇರಲ್ಲ ಅದನ್ನು ಮಾಡ್ತಾರೆ ಅಂತ ಹೀಗೆ ತೊಗೊಂಬಿಟ್ಟಿರ್ತೀವಿ ನಾವು. ಅದರಿಂದ ಒಂದು ಬಟ್ಟೆ ಇವತ್ತು ನಾವು ಹೊರಡಬೇಕು, ಶರ್ಟ್ ಇಸ್ತ್ರಿ ಮಾಡಿಲ್ಲ ಅಂತಂದರೆ ಮನೆಯವರು ಇಸ್ತ್ರಿ ಮಾಡಿಲ್ಲಲ್ಲ ಅನ್ನೋದಷ್ಟು ಮಾತ್ರ ನನಗೆ ಗೊತ್ತಾಗುತ್ತೆ. ಕರೆಂಟ್ ಇತ್ತೋ ಇಲ್ವೋ, ಇಸ್ತ್ರಿ ಪೆಟ್ಟಿಗೆ ಸರಿ ಇತ್ತೋ ಇಲ್ವೋ, ಅವ್ರಿಗೆ ಪುರ್ಸೊತ್ತಿತ್ತೋ ಇಲ್ವೋ, ಬೇರೆ ಏನೇನು ಕೆಲಸಗಳಿತ್ತೋ, ಏನು ತಾಪತ್ರಯ ಇತ್ತೋ, ನನ್ನ ಶರ್ಟನ್ನೇ ಒಗೆದಿರಲಿಲ್ವೋ ಇಲ್ವೋ, ಹಿಂಗೆ 100 ಇರುತ್ತೆ. ಅದ್ರ ಟೇಕನ್ ಫಾರ್ ಹೆಂಡ್ತಿದ್ದಾಳೆ, ಅವಳು ಶರ್ಟ್ ಇಸ್ತ್ರಿ ಮಾಡಿ ಇಡಬೇಕು. ಹಾಗೆ ಕರೆಂಟ್ ಇದೆ, ಕರೆಂಟ್ ಬರಬೇಕು. ಕರೆಂಟು ಹೋದಾಗ ನಮಗೆ ಶಾಪ ಹಾಕೋಕ್ಕೆ ಗೊತ್ತಾಗುತ್ತೆ. ಅದೇ ಕರೆಂಟ್ ವಾಪಸ್ ಬಂತು ಅಂದರೆ, ಈಗ 12 ಗಂಟೆ ಕರೆಂಟ್ ಹೋದಾಗ ಯಾವತ್ತಾದರೂ ನೀವು ಮಲಗಿದ್ದೀರಿ, ಆರಾಮಾಗಿ ಮಲಗಿದ್ದೀರಿ, ಯಾವುದಕ್ಕೆ ಕರೆಂಟ್ ಬಳಸ್ತಾ ಇದ್ದೀರಿ? ಸೊಳ್ಳೆ ಓಡಿಸೋದಕ್ಕೆ ಕೂಡ ಕರೆಂಟ್ ಬಳಸ್ತಾ ಇದ್ದೀರಿ ನೀವು, ಹೌದು ಅಲ್ವಾ? ಫ್ಯಾನ್ ಹಾಕ್ಕೊಂಡಿದ್ದೀರಿ ಅಥವಾ ಎ ಸಿ ಇರುತ್ತೆ, ಎಲ್ಲ ಸರಿ. ಒಂದು ಸಣ್ಣ ಲೈಟ್ ಹಾಕ್ಕೊಂಡಿದ್ದೀರಿ, ಬೆಡ್ ಲೈಟು, ಇಷ್ಟೆಲ್ಲ ಆಗ್ತಾಯಿದೆ. ಮಧ್ಯೆ ಕರೆಂಟ್ ಹೋಯಿತು. ಫಸ್ಟು ಜನರಲಿ ಏನಿರುತ್ತೆ, ದರಿದ್ರ ಕರೆಂಟ್ ತೆಗೆದುಹಾಕ್ಬಿಟ್ರು. ಕರೆಂಟ್ ತೆಗೆದ್ರು, ಅವ್ರು ಯಾವನೋ ಒಬ್ಬ 12ವರೆಗೆ ನಿಮಗೆ ನಿದ್ದೆ ಕೆಡಿಸ್ಬಾರ್ದು ಅಂತ ಕರೆಂಟ್ ತೆಗೆದ ಅನ್ನಂಗೆ ಅನಿಸುತ್ತೆ ನಿಮಗೆ. 1 ಗಂಟೆ ಬಿಟ್ಟು ಆ ಕರೆಂಟ್ ಬಂತು ಅಂತ ಇಟ್ಕೊಳ್ಳಿ, ಅವಾಗ ಯಾವನೋ ಪುಣ್ಯಾತ್ಮ ಕರೆಂಟ್ ಹಾಕ್ದಂತ ನಿಮ್ಗೆ ಅನ್ಸೋದಿಲ್ಲ, ನಿಮ್ಮ ಬಾಯಲ್ಲಿ ಬರೋಲ್ಲ ಅದು. ಆದರೆ ನಾನು ಕರೆಂಟಿನ ಬಗ್ಗೆ ಅಂತಲ್ಲ, ಯಾವುದೇ ವಸ್ತು ಬಗ್ಗೆ ನಮಗೊಂದು ಗೌರವ, ಒಂದಿದು. ಇವತ್ತು ಹಾಲು ಬರಲಿಲ್ಲ, ಅಥವಾ ನಂದಿನಿ ಇವತ್ತು ಕ್ಲೋಸ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು ದಿನ ನಾವು ಹಾಹಾಕಾರ ಆಗ್ತೀವಿ. ಅದ್ರ ಲೆಕ್ಕ ಹಾಕಿ ಒಂದು ತೊಟ್ಟು ಹಾಲು ಎಲ್ಲಿಂದ ಬರಬೇಕು ಮೇಡಮ್? ಅದು
ಎಲ್ಲಿ ಯಾವ ಹಳ್ಳಿನಲ್ಲಿ ಯಾರು ಎಮ್ಮೆನೋ ದನನೋ ಕಟ್ಟಿದಾನೋ ಅದು ಮೆಂತು, ಅದು ಎಲ್ಲಿ ಏನು ಹುಲ್ಲು ಮೆಲ್ತೋ, ಅದನ್ನು ಯಾವ ಪುಣ್ಯಾತ್ಮ ಕಿತ್ತಿ ಅದು ಹಾಲನ್ನು ಹಿಂಡಿದ್ಲೋ, ಅದ್ರ ಯಾವ ಪುಣ್ಯಾತ್ಮ ಹೋಗಿ ಹಾಲು ಡೈರಿಗೆ ಹಾಕಿದ್ನೋ, ಅವನು ಅಲ್ಲಿಂದ ಯಾರು ಟ್ರಾನ್ಸ್ಪೋರ್ಟ್ ಮಾಡಿದ್ರು, ಅದು ಯಾವ ಡೈರಿ ಇದರಲ್ಲಿ ಇದೆಲ್ಲ ಆಯಿತು, ಸಂಸ್ಕರಿಸಲ್ಪಡ್ತು, ಆಮೇಲೆ ಯಾರು ಪಟ್ಟಣಕ್ಕೆ ತುಂಬಿದ್ರು, ಯಾರು ತಂದರು, ಯಾರೋ ತಂದು ನಿಮ್ಮ ಮನೆ ಬಾಗಿಲಿಗೆ ನೀವು ಒಂದೇ ಒಂದು ದುಡ್ಡು ಅನ್ನೋ ಒಂದನ್ನು ಕೊಟ್ಟು ಅನ್ನೋ ಮಾತ್ರಕ್ಕೆ ನಿಮ್ಮ ಮನೆಗೆ ಬಂತಲ್ಲ, ಅದ್ರ ಹಿಂದಿನ ಆ ಶ್ರಮ, ಆ ಮಹತ್ವ ಅಷ್ಟೆಲ್ಲ ಆಗಿದೆಯಲ್ಲ, ಅದ್ರ ಬಗ್ಗೆ ನಾವು ಗುರುತಿಸಲ್ಲ. ಹಾಗೆ ಈ ಕರೆಂಟಿನ ಬಗ್ಗೆನೂ ಅಷ್ಟೇ ನಮ್ಮವ್ರಿಗೆ ಗೊತ್ತಿಲ್ಲ. ನನಗೆ ಒಂದು ಮೊನ್ನೆ ಒಂದು ಇದನ್ನೇನೋ ಹೇಳ್ತಾ IT ಹೆಣ್ಮಕ್ಳು ರಾತ್ರಿ ಕೆಲಸ ಮಾಡ್ತಾರೆ ಅಂತ ಓದಿದೆ ನಾನು. ನನಗೆ ನಮ್ಮ ಸಮಾಜದ ಈ ಅವಜ್ಞೆ ಅಥವಾ ಅಂದರೆ ನನ್ನೂ ಸೇರಿದಾಗಿ ಎಷ್ಟೋ ವಿಷಯಗಳಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ವಿಷಯ ನಾನು ಹಾಗೆ ಮಾತಾಡ್ತೀನಿ. ಗೊತ್ತಿಲ್ಲದೆ ಇರೋದು ಏನು IT ಬಂದ ಮೇಲೆ ಮಾತ್ರ ಹೆಣ್ಮಕ್ಳು ರಾತ್ರಿ ಕೆಲಸ ಮಾಡ್ತಾರೆ ಅನ್ನಂಗೆ, ಗದ್ದೆ ಕಾಯ ಹೋಗೋ ಹೆಂಗಸರು ಲೆಕ್ಕಕ್ಕಿಲ್ಲ. ಅಷ್ಟೆಲ್ಲ ಯಾಕೆ ಕರೆಂಟಿನ ವಿಚಾರ ಬಂದಿದ್ದಕ್ಕೆ ಹೇಳ್ತಿರೋದು ನಾನು. ರಾತ್ರಿ ಜೋಗದಿಂದ 7 ಕಿಲೋಮೀಟ್ರ್ ದೂರದಲ್ಲಿ ಶರಾವತಿ ಸ್ಟೇಷನ್ ಇದೆ. ನೈಟ್ ಶಿಫ್ಟಿಗೆ ಹೆಣ್ಮಕ್ಳು ಹೋಗ್ತಾರೆ, ಅವರು ಇಂಜಿನಿಯರ್ಸು. ನಮಗೆ IT ಹೆಣ್ಮಕ್ಳು ಕಾಣ್ತಾರೆ ವಿನೋ ಅವ್ರು ಕಾಣೋದೇ ಇಲ್ಲ ಪಾಪ. KPCನವರು ಅವರು ರಾತ್ರಿ ಅಲ್ಲಿ ಹೋಗಿ ನಿದ್ದೆಗೆಟ್ಟು ಬಂದು ಅವರು ತಮ್ಮ ಸಂಸಾರದ ಕೆಲಸಗಳನ್ನೆಲ್ಲ ಮಾಡಬೇಕು. ಕರೆಂಟಿನ ಕಷ್ಟಕ್ಕೋಸ್ಕರ ಹೇಳಿದೆ ನಾನು. ರಾತ್ರಿ ಆ ಮಿಷನ್ ನದಿ, ಆ ಪವರ್ ಸ್ಟೇಷನಲ್ಲಿ ನದಿ ಎಲ್ಲ ಲಿಂಗನಮಕ್ಕಿ ಡ್ಯಾಮ್ ಅಂದರೆ ಆ ಥರ ಆಗಬೇಕು ಅಂತಲ್ಲ, ಜಾಸ್ತಿ ನೀರು ಬಿಟ್ಬಿಟ್ರು ಅಂದರೆ ಇದೇನು ಅಪಾಯ ಆಗ್ಬೋದು. ಒಟ್ಟೆಲ್ಲ ಬಿಟ್ಟು ಒಂದು ಮಗುವಿನ ತಾಯಿ ಇರ್ಬೋದು, ಅವಳು ಒಂದು ಗಂಡನ ಹೆಂಡತಿ ಇರ್ತಾಳೆ, ಒಂದು ಯಾರೋ ತಂಗಿ ಇರ್ತಾಳೆ, ಅವಳು ಅಲ್ಲಿ ಹೋಗಿ ಕೆಲಸ ಮಾಡ್ತಾಳೆ. ನಮ್ಗೆ ಅದ್ರ ಮಹತ್ವ ಗೊತ್ತಿರಬೇಕಲ್ಲ. ದರಿದ್ರ ಕರೆಂಟ್ ತೆಗೆದ್ರು ಅಂತಂದರೆ ಪಾಪ ಅವಳಿಗೆ ಅಲ್ಲಿ ಏನು ತೊಂದರೆ ಆಯಿತು, ಜನರೇಟಿಂಗ್ ಸ್ಟೇಷನ್ನು ಶಡೌನ್ ಆಗಿರ್ಬೋದು, ಯಾವುದೋ ಮಿಷನ್ನಲ್ಲಿ ಇದು ಮಾಡಿರ್ಬೋದು. ನಮ್ಮ ಮನೇಲಿ ನೀವು ಒಂದು ಹೇರ್ ಡ್ರೈಯರ್ ತಗೊಂಡ್ರಿ ಅಂದ್ಕೊಳ್ಳಿ ಮೇಡಮ್, ಹೇರ್ ಡ್ರೈಯರು ಒಂದು ಸರಿ ತಗೊಂಡಿದ್ದು 4 ವರ್ಷ ರಿಪೇರಿ ಆಗದೇ ಇದ್ದು ಬಿಡುತ್ತೆ, ಅದು ಕೆಡಲ್ವಾ? 1 ವರ್ಷನೇ ಅದು. 1 ವರ್ಷನೇ. ಈ ಎಲೆಕ್ಟ್ರಿಕ್ ಮಿಷನ್ ಯಾಕೆ ಕೆಡಬಾರ್ದು ಅಲ್ವಾ? ಯಾರು ಇದು ಮಾಡಿದ್ರೆ ನಮಗೆ ಎಲೆಕ್ಟ್ರಿಕ್ ಮಿಷನ್ ಸುಟ್ಟೋತ್ತೆ ಕಣ. ಅವ್ರು ಮೇಂಟೈನ್ ಮಾಡಲ್ಲ ಕಣ್ರಿ, ಅವರೆಲ್ಲ ಸರಿ ಇಲ್ಲ. ಅದು ನಮ್ಮ ವ್ಯವಸ್ಥೆನೇ ಹೀಗೆ. ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತು, ಆಯಿಲ್ ಹಾಕಿರಲ್ಲ, ಏನು ಮಾಡಲ್ಲ ಕಣ್ರಿ. ನಾನು ನೋಡಲ್ವಾ, ಇಷ್ಟೇ ಹುಗುರ ಪ್ರತಿ ವಿಷಯನ. ನಂದಿನಿ ಹಾಲು ಬರಲಿಲ್ಲ ಅಂದ್ರೆ ಹುಗುರ, ಕಾಫಿ ಪುಡಿ ಎಲ್ಲಿಂದ ಬಂತು, ಯಾವ ಕಾಫಿ ತೋಟದ ಬಂತೋ ಗೊತ್ತಿಲ್ಲ, ಸರಿ ಇಲ್ಲ. ಎಲ್ಲದನ್ನು ಬೈಕೋತೀವೇ ವಿನ ನಾವು ಎಲ್ಲದಕ್ಕೂ ಒಂದು ಮಹತ್ವ ಇದೆ. ಹಗುರವಾಗಿ ಮಾತಾಡುವ ಮುನ್ನ ಅದಕ್ಕೊಂದು ಗೌರವ ಕೊಡಬೇಕು ಎಲ್ಲ ವಸ್ತುಗಳಿಗೂ. ಹಾಗೆ ಕರೆಂಟಿಗೂ ಒಂದು ಸಣ್ಣ ಗೌರವ ಕೊಡೋಣ ಅಂತ. ನಿಜ. ಅಂದರೆ ಈಗ ನಾವೆಲ್ಲ ಕಸ ಹೊರಗಡೆ ಹೋದಾಗ ನಾವಲ್ಲಲ್ಲಿ ಬಿಸಾಡ್ಬಿಟ್ಟು ಇನ್ನು ಬೇರೆ ಕಡೆ ಚೆನ್ನಾಗಿರೋ ಪ್ಲೇಸ್ಗೆ ಹೋಗಿ ಇಲ್ಲೆಲ್ಲ ಎಷ್ಟು ಕಸ ಹಾಕಿದ್ದಾರೆ ನೋಡಿ ಅಂತ ಅಂದಂಗೆ ಆಯ್ತಿದಲ್ವ? ಇದೇ ಕೆಲಸ. ಅಂದರೆ ಗ್ರ್ಯಾಟಿಟ್ಯೂಡ್ ಕಡಿಮೆ ಆಗಿದೆ. ಅಂದರೆ ಮನುಷ್ಯನಿಗೆ ಮೇ ಬಿ ಹಿಂಗಿರ್ಬೋದು, ನಾನು ದುಡ್ಡು ಕೊಡ್ತಿದ್ದೀನಲ್ಲ, ನಾನು ಯಾಕೆ ಗ್ರ್ಯಾಟಿಟ್ಯೂಡ್ ತೋರಿಸ್ಲಿ ಅನ್ನುವಂಥದ್ದು. ಆ ದುಡ್ಡಿನ ಅಹಂಕಾರ ಇದೆ ನೋಡಿ. ಇವತ್ತು ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ ಮೇಡಮ್. ಮಧ್ಯರಾತ್ರಿ ಕರೆಂಟು ನೀವು ದುಡ್ಡು ಕೊಟ್ಟರೆ ಅನ್ನೋ ಮಾತ್ರಕ್ಕೆ ನಿಮ್ಗೆ ಈಗ ಬರೋ ವ್ಯವಸ್ಥೆ ಇದೆ, ನಿಮ್ಗೆ ಹಂಗೆ ಅನಿಸುತ್ತೆ. ಅದರಲ್ಲಿ ಯಾರೋ ಒಬ್ಬ ಕಷ್ಟಪಟ್ಟಿರ್ತಾನೆ. ರಾತ್ರಿ ನಿಮ್ಮ ಕರೆಂಟ್ ಹೋಯ್ತು ಅಂದಾಗ ಯಾವುದೋ ಲೈನಲ್ಲಿ ಏನೋ ಪ್ರಾಬ್ಲಮ್ ಅಂದರೆ ಯಾವನೋ ಒಬ್ಬ ಲೈನ್ ಮನೇಲಿ ಮಲಗಿದವನು ಎದ್ದು ಹೋಗಿ ಅವನ ಹೆಂಡತಿ ಮಕ್ಕಳನ್ನ ಬಿಟ್ಟು ಅಲ್ಲೆಲ್ಲೋ ಹೋಗಿ ಯಾವುದೋ ಮೇಜರ್ ಲೈನ್ ಆದರೆ ನಾವು ಕೆಲಸ ಮಾಡಿದ್ವಿ ಮೇಡಮ್. ಜೋಗದಿಂದ ಬರೋ ಲೈನ್ ಇರುತ್ತಲ್ಲ ಮಳೆಗಾಲದಲ್ಲಿ, ಪಕ್ಕದ ಲೈನ್ 220 KV ಚಾರ್ಜಲ್ಲಿ ಇರುತ್ತೆ. ಈ ಕಡೆ ಲೈನನ್ನು ರಿಪೇರಿ ಮಾಡೋದಿದೆಯಲ್ಲ, ರಿಪೇರಿ ಮಾಡೋದು ಅದು ಜೀವವನ್ನು ಇದರಲ್ಲಿ ಮುಷ್ಟಿನಲ್ಲಿ ಹಿಡ್ಕೊಂಡು ಹೋಗಿ ಹತ್ತಬೇಕು. ಅದು ಅಷ್ಟು ಸುಲಭದ್ದಲ್ಲ. ಆ ಥರ ರಿಪೇರಿ ಮಾಡುವಾಗ ಏಣಿಗೆ ಇಂಡಕ್ಷನ್ ಬಂದು ಆ ಏಣಿ ತೊಡೆಗೆ ತಾಗಿ ತೊಡೆ ತೂತ ಆಗಿ ಅವನಲ್ಲೇ ಬಿದ್ದಿರೋದನ್ನು ಕಣ್ಣಾರೆ ನೋಡಿದ್ವಿ ನಾವೆಲ್ಲ. ಅಂದರೆ ನಡೆಯುತ್ತೆ ಅದು. ಈಗ ನೀವು ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ಇದಕ್ಕೆ 3 ದಿನಕ್ಕೆ 2 ಸಾಯ್ತಾರೆ. ಅಂದರೆ ಲೆಕ್ಕದಲ್ಲಿ 1 ವರ್ಷ, ಹೌದೌದು, 1 ವರ್ಷದಲ್ಲಿ 200 ಚಿಲ್ಲರೆ ಜನ ಈ ಎಲೆಕ್ಟ್ರಿಸಿಟಿ ಇದರಿಂದನೇ ಸಾಯ್ತಾರೆ. ಅವ್ರವ್ರ ಮನೆಯಲ್ಲೋ ಇದರಲ್ಲೋ ಆಕ್ಸಿಡೆಂಟ್ ಆಗಲ್ಲ, ಡಿಪಾರ್ಟ್ಮೆಂಟಲ್ಲಿ 8 ಜನ ಸಾಯ್ತಾರೆ. ಅಂದರೆ ಅಪಾಯ ಇದೆ ಅಂತ. ಅದರಲ್ಲಿ ಕೆಲವು ನೆಗ್ಲೆಕ್ಟ್ ಇಲ್ವಾ, ಹಾಗಾದರೆ ನಿರ್ಲಕ್ಷ್ಯ ಇದೆ, ಓವರ್ ಕಾನ್ಫಿಡೆನ್ಸ್ ಇದೆ, ಅದೆಲ್ಲ ಇದೆ. ಆದರೆ ಯಾರು ಸಾಯಬೇಕು ಅಂತ ಮಾಡಲ್ಲ. ಇದರಲ್ಲಿ ಆ ಥರ ಆಗುತ್ತೆ. ಹಾಗಾಗಿ ಒಟ್ಟಾರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಕರೆಂಟಿನ ಕಥೆಯಲ್ಲಿ ಕರೆಂಟಿಗಿರುವ ಮಹತ್ವವನ್ನು ಜೊತೆಯಾಗಿ ತಿಳ್ಕೊಳ್ಳೋಣ ಅಂತ. ನೀವು ಕರೆಂಟಿನ ಕಥೆ ಕೇಳಿದ್ರಿ, ಯಾರು ಕಂಡುಹಿಡಿದ್ರು, ಯಾರು ಇದು ಮಾಡಿದ್ರು, ಒಂದು ಜೊತೆಗೆ ನಮ್ಮ ಮನೆಗೆ ಬರುತ್ತೆ. ನಮ್ಮ ಮನೆಯಲ್ಲಿ ನಾವು ಅದನ್ನು ಹೇಗೆ ರಿಸೀವ್ ಮಾಡಬೇಕು ಅಂದ್ರೆ ನೆಂಟರನ್ನು ರಿಸೀವ್ ಮಾಡ್ದಂಗಲ್ಲ. ಕರೆಂಟ್ ಬಂದಾಗ ಕರೆಂಟ್ ಅಕಸ್ಮಾತಾಗಿ ಈಗ ಪ್ಲಗ್ ಪಾಯಿಂಟನ್ನು ಎಲ್ಲೋ ಕೆಳಗೆ ಇಟ್ಟಿರ್ತಾರೆ. ನಮ್ಮ ಮನೆಗೆ ಮಗು ಬರುತ್ತೆ ಹೊಸದಾಗಿ, ಯಾಕಂದ್ರೆ ನಂಗೆ ಈಗ ಮೊಮ್ಮಗಾಗಿದೆ, ಹಂಗಾಗಿ ನಂಗೆ ಅದರದ್ದೇ ಮಗು ಬರುತ್ತೆ. ಕೆಳಗಡೆ ಪ್ಲಗ್ ಪಾಯಿಂಟ್ ಇಟ್ಬಿಟ್ರೆ ಅದು ಎಲ್ಲ ಹೋಗ್ತಾ ಗೊತ್ತಾಗಲ್ಲ, ಬೇರೆ ಏನು ಖುಷಿ ಅಂತ ಹಾಕ್ಬಿಡ್ಬೋದು. ಏನು ಮಾಡಬೇಕು ಅಂತ ಟೈಮಿಗೆ ಒಂದು
ಬೇಡದಿದ್ದು ಪ್ಲಗ್ನಾರು ಹಾಕಿ ಅದನ್ನು ಕ್ಲೋಸ್ ಮಾಡಿಡಬೇಕು, ಅಥವಾ ಅವೆಲ್ಲ ಇಡಲೇಬಾರ್ದು. ಜನರಲ್ಲಿ ಇಡಲ್ಲ, ಅದ್ರ ಕೆಲವ್ರು ಇಡ್ತಾರೆ. ಆ ಇಡೋರಿಗೆ ಗೊತ್ತಿರಬೇಕು ಅದು ಇದು ಅಪಾಯ ಈ ಥರ ಆಗುತ್ತೆ ಅಂತೇಳಿ. ಅಥವಾ ಭಾಳಷ್ಟು ಆ ಥರದ್ದಿದೆ. ಆ ಥರದ್ದನ್ನು ತಿಳ್ಕೊಳ್ತಾ ಕರೆಂಟಿನ ಬಗ್ಗೆ, ಅದರ ಮಹತ್ವದ ಬಗ್ಗೆ ಗೌರವ, ಅದರ ಮಹತ್ವ, ಆಮೇಲೆ ಅದರ ಕತೆ, ಇಷ್ಟನ್ನು ತಿಳ್ಕೊಬೇಕು ಅನ್ನೋದು ಎಸ್ ನಿಮ್ಮಂಥವ್ರಿಗೆ ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಈ ಯುವಜನತೆಗೆ ಅದು ಗೊತ್ತಾದರೆ ಹೆಚ್ಚು ಇದಾಗತ್ತೆ, ಬಳಕೆಗೆ ಬರುತ್ತೆ. ಹೌದು. ಈಗ ಈಗಿನ ಪರಿಸ್ಥಿತಿಯಲ್ಲಿ ಈಗ 2026 ಅಂತ ಅಂದಾಗ ಕರೆಂಟಿನ ಮಹತ್ವ ಅದು ಹೇಗೆ ಹುಡ್ತು ಅನ್ನೋದಕ್ಕಿಂತಲೂ ಕೂಡ ಅದರ ಉಪಯೋಗ ಎಲ್ಲ ಕಡೆನೂ ನನಗೆ ಬೇಕು ಅನ್ನೋದು ಕರೆಂಟ್, ಅದು ಇಲ್ಲದಿದ್ದರೆ ಜೀವನನೇ ಇಲ್ಲ, ಅದೇ ಪರಿಸ್ಥಿತಿ ಬಂದಿದೆ. ಬಟ್ ಕರೆಂಟ್ ಹುಟ್ಟಿದಾಗ ಫಸ್ಟ್ ಆ ಲೈಟ್ ನೋಡಿದಾಗ ಫಸ್ಟ್ ಮೂಮೆಂಟ್ ಆ ಜನರ ಎಕ್ಸ್ಪ್ರೆಷನ್ ಹೇಗಿತ್ತು? ಅವ್ರಿಗೆ ಭಯ ಇತ್ತಾ, ಅಥವಾ ಅದನ್ನು ತಮಾಷೆ ಇತ್ತಾ, ಅಲ್ಲೇನಾದರೂ ಸೀನ್ಸ್ ಆಗ್ತಾ ಇತ್ತಾ, ಅಥವಾ ನಾವೇನಾದರೂ ಸತ್ತೋಗ್ಬಿಡ್ತೀವಿ, ನಮ್ಗೆ ಶಾಕ್ ಹೊಡೆದು ಬಿಡುತ್ತೆ ಅಂದರೆ ತುಂಬ ಕ್ಲಮ್ಸಿ ಇರ್ಬೋದಿತ್ತು. ಯಾಕಂದರೆ ಆ ಟೈಮ್, ಆ ಮೂಮೆಂಟ್ ಫಸ್ಟ್ ಎಲ್ಲಿಗೆ ಬಂತು ನಮ್ಮ ಭಾರತದಲ್ಲಿ ಕರೆಂಟ್, ಅದು ಮೂಮೆಂಟ್ಸ್ ಅಂದರೆ ನಿಮ್ಗೆ ಖಂಡಿತ ಅದು ಗೊತ್ತಿರುತ್ತೆ, ಯಾಕಂದರೆ ಆ ಕರೆಂಟಿನ ಕತೆ ನಿಮ್ಗಂತೂ ಕ್ಲಿಯರ್ ಆಗಿ ಗೊತ್ತಿದೆ. ಅಂದರೆ ಎರಡು, ಪ್ರಪಂಚದಲ್ಲಿ ಎಲ್ಲಿ ಬಂತು ಅನ್ನೋದು ಒಂದು, ಆಮೇಲೆ ನಮ್ಮಲ್ಲಿ ಎಲ್ಲಿ ಬಂತು ಅನ್ನೋದು. ನೀವು ನೇರವಾಗಿ ಲೈಟಿಂಗಿಗೆ ಹೋದ್ರಿ, ಸರಿ, ಅದನ್ನು ಹೇಳೋಣ. ಪ್ರಪಂಚದಲ್ಲಿ ಮೊದಲು ಕರೆಂಟು, ಅದು ಬೆಳಕಿಗೂ ಅದರಿಂದ ಬೆಳಕು ಬರುತ್ತೆ ಅಂತ ಕಂಡುಹಿಡಿಲಿಲ್ಲ, ಗೊತ್ತೇ ಇರಲಿಲ್ಲ. ಕರೆಂಟಿನಿಂದ ಬೆಳಕು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತು ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಆದರೆ ಕರೆಂಟಿನ ವಿಚಾರಕ್ಕೆ ಬಂದರೂ ಅದು ಸರಿಯಲ್ಲ. ಯಾಕೆಂದರೆ ನೆಸೆಸಿಟಿಗೋಸ್ಕರ ನನಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅದನ್ನು ಕಂಡುಹಿಡಿಯೋಕ್ಕೆ ಹೋಗಲಿಲ್ಲ ಮನುಷ್ಯ, ಕೇವಲ ಕುತೂಹಲಕ್ಕಾಗಿ. ಅವನಿಗೆ ಅದು ಅಟ್ರ್ಯಾಕ್ಟ್ ಆಗಿರೋದು ಬಂತಲ್ಲ, ಅವನು ನಾಳೆ ಅದನ್ನು ಬಳಸಬೇಕು ಅಂತ ಏನು ಯೋಚನೆ ಮಾಡಿಲ್ಲ. ಅದು ಏನು ಅದನ್ನು ರೆಕಾರ್ಡ್ ಮಾಡಿಟ್ಟ ಅವನು. ಗಿಲ್ಬರ್ಟ್ ಅದನ್ನು ಇಟ್ಕೊಂಡು ಮುಂದೆ ಡೆವಲಪ್ ಮಾಡ್ದ. ಅದು ಆಮೇಲೆ ಅದು ಬೆಳಕಿಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಮೋಟಿವ್ ಪವರ್ಗೆ, ಈ ಚಲನೆಗೋಸ್ಕರ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದು ನಾಳೆ ಬೇರೆ ಬೇರೆ ಈ ಟೆಲಿಗ್ರಾಫು, ಟೆಲಿಫೋನು, ಈ ಮೈಕ್ರೋವೇವು ಇದಕ್ಕೆಲ್ಲ ಬರುತ್ತೆ ಅಂತ ಗೊತ್ತಿರಲಿಲ್ಲ ಕರೆಂಟ್ ಅನ್ನೋದು. ಆದರೆ ಮನುಷ್ಯ ಕೇವಲ ಕುತೂಹಲಕ್ಕಾಗಿ ಕರೆಂಟನ್ನು ಕಂಡಿಡಿತಾ ಅದು ಭಾಳ ಮೊದಲೇ. ಅದು ಇನ್ನೂ ಈ ಅಟ್ರ್ಯಾಕ್ಷನ್ನಲ್ಲಿ ಅನ್ನೋದಕ್ಕೆ ಕರೆಂಟ್, ಆಕರ್ಷಣಾ ಶಕ್ತಿಗೆ ಕರೆಂಟ್ ಅಂತ ಕರೆದ್ರು, ಇದು ಎಲೆಕ್ಟ್ರಿಸಿಟಿ ಅಂತ ಕರೆದ್ರು ಅನ್ನಲ್ಲ ನಾನು. ಅದು ಆಗಿ ಸ್ವಲ್ಪ ದಿನಕ್ಕೆ ಲೈಡನ್ ಜಾಡಿ ಅಂತ ಒಂದು ಕಂಡುಹಿಡಿತಾರೆ. ಲೈಡನ್ ಜಾಡಿ ಅಂತಂದರೆ ಏನಾಗುತ್ತೆ ಅಂದರೆ, ಮೊದಲು ಈ ಥರ ಅಟ್ರ್ಯಾಕ್ಟ್ ಮಾಡಿದರೆ ಯಾವ ವಸ್ತು ಯಾವುದರಿಂದ ಉಜ್ಜಿದ್ರೆ ಅವನು ಶಿಲಾಳಾರ ಅಂತೋಳಿಗೆ ಉಜ್ಜಲ್ಲ, ಈ ಥರ ಮಾಡಿದರೆ ಈ ಅಟ್ರಾಕ್ಟಿವ್ ಶಕ್ತಿ ಬರುತ್ತೆ ಅನ್ನೋದಕ್ಕೆ ಭಾಳ ತಲೆ ಕೆಡಿಸ್ಕೊಂಡ್ರು ಮೊದಲು. ಅದನ್ನು ಮಾಡ್ತಾ ಏನಾಗುತ್ತೆ ಅಂತಂದರೆ, ನಿಮಗೊಂದು ಇದಿದೆ, ಒಂದು ಎಕ್ಸ್ಪೆರಿಮೆಂಟ್ ಇದೆ ನಿಮಗೆ. ಈಗ ಸ್ಕೂಲಲ್ಲಿ ಇದೆಯಾ ಇಲ್ಲ ಗೊತ್ತಿಲ್ಲ, ನಮ್ಮ ಕಾಲದಲ್ಲಿ ಇದಿತ್ತು, ಮ್ಯಾಗ್ಡೆಬರ್ಗನ ಪ್ರಯೋಗ ಅಂತ. ಮ್ಯಾಗ್ಡೆಬರ್ಗನ್ ಒಬ್ಬ, ಅದು ಆ್ಯಕ್ಚುಲಿ ಅದು ಒಂದು ಊರು, ಅಲ್ಲಿ ಅವನು ಏರನ್ನು ಔಟ್ ಮಾಡಿ 2 ಡಬಲ್ ಹೆಮಿಸ್ಫಿಯರ್ ಅಂದರೆ ಅರ್ಧಗೋಳಗಳನ್ನು ಹಿಂಗೆ ಕೂಡಿಸಿ ಒಳಗಿರೋ ಏರನ್ನಷ್ಟು ತೆಗೆದಾಗ ಅದನ್ನು ಸಪ್ರೇಟ್ ಮಾಡೋಕ್ಕೆ ಸಾಧ್ಯವ ಅಂತ ನೋಡ್ತಾನೆ ಎರಡನ್ನೂ. ಬಲವಾದ ಜಟ್ಟಿಗಳನ್ನು ಕರೆಸಿ ಆ ಕಡೆ ಈ ಕಡೆ 2 ಕಬ್ಬಿಣದ ಅರ್ಧಗೋಳ ಒಳಗೆ ಟೊಳ್ಳು, ಅವನ ಗಾಳಿಯನ್ನಷ್ಟು ವ್ಯಾಕ್ಯೂಮ್ ಪಂಪ್ ಹೊರಗಡೆ ಪಂಪ್ ಮಾಡಿಕೊಂಡು ಅದನ್ನು ಎಳಿಸ್ತಾನೆ. ಆಗಲ್ಲ, ಕುದುರೆಗಳನ್ನು ಕಟ್ಟಿ ಆನೆಗೆ ಏನು ಮಾಡಿದ್ರು ಎಳ್ಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಗಾಳಿಯ ಒತ್ತಡ ಅನ್ನೋದನ್ನು ಕಂಡುಹಿಡಿತಾನೆ. ಅವನೇ ಇನ್ನೊಂದನ್ನು ಏನು ಮಾಡ್ತಾನೆ ಅಂದರೆ, ಈ ಸಲ್ಫರ್ದು ಗೋಳ ಮಾಡಿಬಿಟ್ಟು ಅದನ್ನು ಕೈಯಿಂದ ಹಿಂಗೆ ಇಟ್ಕೊಂಡು ಹಿಂಗೆ ತಿರ್ಸಿದ್ರೆ ಮೆಕ್ಯಾನಿಕಲ್ಲಾಗಿ, ಈಗ ನಾವೇನಾದರೂ ಈ ಕ್ರ್ಯಾಂಕ್ ಮಾಡ್ತೀವಲ್ಲ, ಈ ಥರ ಕ್ರ್ಯಾಂಕ್ ಮಾಡಿದರೆ ಅದಕ್ಕೆ ಈ ಅಟ್ರಾಕ್ಟಿವ್ ಶಕ್ತಿ ಬರುತ್ತೆ ಅಂತ ಒಂದು ಇದು ಮಾಡ್ತಾನೆ. ಅದ್ರ ಹತ್ತಿರ ಹಕ್ಕಿ ಪುಕ್ಕ ತಗೊಂಡೋದ್ರೆ, ಇದು ಹತ್ತಿ ತಗೊಂಡೋದ್ರೆ, ಈ ನೂಲು ತಗೊಂಡೋದ್ರೆ ಅದೆಲ್ಲ ಅಟ್ರಾಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಾಗದಾಗ ಅವನು ಅಂಥದ್ದೊಂದು ಗೋಳ ಮಾಡ್ತಾನೆ. ಅದು ಸ್ವಲ್ಪ ಹೊತ್ತು ಅಟ್ರಾಕ್ಟಿವ್ ಶಕ್ತಿ ಇರ್ತಿತ್ತು. ಆ ಥರ ಆ ಗೋಳನ ಇದನ್ನು ಮಾಡಿದಾಗ ಸಣ್ಣದಾಗಿ ಒಂದು ಪಂಜೆಂಟ್ ಒಂಥರ ಘಾಟು ಅಂತೀವಲ್ಲ ನಾವು, ಆ ಘಾಟು ಅದರ ಒಂದು ಹಂತ ದಾಟಿದ ಮೇಲೆ ಆ ಘಾಟಿನ ವಾಸನೆ ಬರ್ತಿತ್ತು. ಆಮೇಲೆ ಇನ್ನೂ ಜಾಸ್ತಿ ಇದನ್ನು ಮಾಡಿದರೆ ಒಂದು ಸಣ್ಣ ಕಿಡಿ ಹಾರ್ತಿತ್ತು. ಅದರಿಂದ ಘರ್ಷಣೆ ಆದಮೇಲೆ ಅದನ್ನು ಇದು ಮಾಡಿದರೆ ಇನ್ನೊಂದು ಬಾಲನ್ನು ಅಥವಾ ಈ ಆಪೋಸಿಟ್ ವಸ್ತುಗಳನ್ನು ತಂದರೆ ಅದರಿಂದ ಅದಕ್ಕೊಂದು ಕಿಡಿ ಹಾರ್ತಿತ್ತು. ಒಂದು ಮೆಟಲ್ ತಗೊಂಡೋಗಿಟ್ಟು ಹತ್ತಿರ ಅಂತ ಇಟ್ಕೊಳ್ಳಿ, ಅದರಿಂದ ಕಿಡಿ ಹಾರ್ತಿತ್ತು. ಆಗ ಆ ಕಿಡಿ ಅದು ಬೆಳಕು, ನೀವು ಬೆಳಕಿಗೆ ಹೇಳಿದ್ರಲ್ಲ ಅದಕ್ಕೋಸ್ಕರ ಹೇಳಿದೆ, ಆ ಬೆಳಕು. ಬಟ್ ಅದು ಒಂದು ಕ್ಷಣದಲ್ಲಿ ಹಿಂಗೆ ಕಿಡಿಯಪ್ಪ ಈಗ ಹಾರುತ್ತಲ್ಲ, ಆ ಥರ ಮಾಯಾಗೋದು. ಇದು
ಆಮೇಲೆ ಏನು ಮಾಡಿದ್ರು, ಇನ್ನೊಂದು ಲೈಡೋನನ್ನು ಪ್ರಯೋಗಶಾಲೆಯಲ್ಲಿ ಇದನ್ನೇ ಸ್ಟಾಕ್ ಮಾಡೋದು ಹೆಂಗೆ, ಅದು ಆಕರ್ಷಣಾ ಶಕ್ತಿ ಇದರಲ್ಲಿ ಆ ಸಲ್ಫರಿನ ಬಾಲಲ್ಲಿ ಇರುತ್ತಲ್ಲ, ಅದನ್ನು ಶೇಖರ ಮಾಡಿಡೋಣ ಅಂದ್ಕೊಂಡು ಅವರು ಒಂಥರ ಅದಕ್ಕೆ ಲೈಡನ್ ಜಾಡಿ ಅಂತ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕೆಪಾಸಿಟರ್ ಅಂತಾರೆ. ಕೆಪಾಸಿಟರ್, ಆ ಥರ ಕೆಪಾಸಿಟರ್ ಆಗೋ ಹಾಗೆ ಅದಕ್ಕೆ ಒಳಗಡೆ ಒಂದು ಕಬ್ಬಿಣದ ಪಟ್ಟಿ ಹಾಕಿ ಅದಕ್ಕೆ ಅದನ್ನು ತಾಗಿಸಿ ಅದು ಇನ್ಸುಲೇಟ್ ಮಾಡಿ ಹೊರಗಡೆ ಹೋಗ್ದಿದ್ದಂಗೆ ಮಾಡಿ ಇದು ಮಾಡ್ತಾರೆ. ಅದು ಏನಾಗ್ಬಿಡ್ತು, ಭಾಳ ಆಶ್ಚರ್ಯ. ಲೈಡನ್ ಜಾಡಿ ಬಂದ ತಕ್ಷಣ ಆ ಲೈಡನ್ ಜಾಡಿಯ ಹತ್ತಿರಕ್ಕೆ ನೀವು ಇನ್ನೊಂದು ಚೈನ್ ಥರ ಇದಿರುತ್ತೆ, ಅದನ್ನು ತಗೊಂಡೋದ ತಕ್ಷಣ ಅದು ಅದರಿಂದ ಅದಕ್ಕೆ ಆರ್ಕ್ ಆಗುತ್ತೆ. ಕರ್ಕ್ ಅದು ಕತ್ಲೆನಲ್ಲಿ ನೀವು ಮಾಡಿದಾಗ ಬೆಳಕು ಕಾಣುತ್ತೆ. ಇಂಗ್ಲೆಂಡಲ್ಲಿ ಯುರೋಪಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಈ ಲೈಡನ್ ಜಾಡಿ ಬಂದು ಈ ವಸ್ತ್ರಲ್ಲಿ ಎಲ್ರಿಗೂ ದೊಡ್ಡ ಖುಷಿ. ಏನು ಅಂತಂದರೆ ಈ ಥರ ಒಂದು ತಿರ್ಸಿ ಅದನ್ನು ಮಾಡಿ ಅದನ್ನು ತಗೊಂಡೋಗಿ ಆ ಲೈಡನ್ ಜಾಡಿ ಒಳಗಡೆ ಸ್ಟೋರ್ ಮಾಡೋದು. ಅದರ ಮುಚ್ಚಳದಲ್ಲಿ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಹತ್ರ ಬೇರೆ ಸರಪಳಿ ಎಲ್ಲ ತಗೊಂಡು ಹೋದರೆ ಅಥವಾ ಬೇರೆ ಇದನ್ನು ತಗೊಂಡೋದ್ರೆ ಮೆಟಲ್ ತಗೊಂಡು ಹೋದರೆ ಅದು ಹಾರತ್ತೆ. ಹಾರೋದು ನೋಡೋದು ಖುಷಿ. ಮನುಷ್ಯನು ಹತ್ರದ ಬೆರಳಿಟ್ಟರೆ ಅವನಿಗೆ ಕರೆಂಟ್ ಹೊಡಿತಿತ್ತು, ಸಣ್ಣ ಒಂಥರ ಪೆಂಜ ಇದಾಗ್ತಿತ್ತು ಅವನಿಗೆ. ಆಗ ಅದೊಂದು ದೊಡ್ಡ ಇದು, ಜಾಸ್ತಿ ಕರೆಂಟ್ ಹೊಡೆಯಲ್ಲ, ಆದರೆ ಒಂಥರ ಜುಮ್ ಜುಮ್ ಅನ್ನುತ್ತಲ್ಲ, ಅದೊಂದು ಭಯಂಕರ ಖುಷಿ. ಅದದ್ದು ಎಷ್ಟು ದೊಡ್ಡ ಇದಾಗ್ಬಿಡುತ್ತೆ ಅಂತಂದ್ರೆ, ಅದು ಯುರೋಪ್ನಲ್ಲಿ ಪ್ರತಿಷ್ಠಿತರು ಅರಿಸ್ಟೋಕ್ರಾಟ್ ಫ್ಯಾಮಿಲಿಗಳಲ್ಲೆಲ್ಲ ಇದರಲ್ಲಿ ಅವರವ್ರ ಮನೆ ಶೋಕೇಸಲ್ಲಿ ಲೈಡನ್ ಜಾಡಿ ಇಡ್ತಾಯಿದ್ದರು. ಏನಕ್ಕೆ ಕೇಳಿದರೆ, ನನ್ನ ಹತ್ರ ಲೈಡನ್ ಜಾಡಿ ಇದೆ, ನಾವೆಲ್ಲ ಈ ಥರ ಅದೊಂದು ದೊಡ್ಡ ಎಂಟರ್ಟೈನ್ಮೆಂಟ್. ಆಗ ಅದೊಂದು ಪ್ರೆಸ್ಟೀಜು ಸಮಾಜದಲ್ಲಿ, ಅದೊಂಥರ ಇದು. ಅದು ಯಾವ ಲೆವೆಲ್ಲಿಗೆ ಹೋಗ್ಬಿಡುತ್ತೆ ಅಂತಂದರೆ, ಕೊನೆಗೆ ಅದೇ ಲೈಡನ್ ಜಾಡಿ ಇನ್ನೂ ಕರೆಂಟು ಅನ್ನೋದೇನು ಬಂದಿಲ್ಲ, ಇದಿಷ್ಟೇ, ಇದು ಅಟ್ರಾಕ್ಟಿವ್ ಶಕ್ತಿ ಅಂತ. ಅದಕ್ಕೆ ಎಲೆಕ್ಟ್ರಿಸಿಟಿ ಅನ್ನೋದು ಎಲ್ಲರೂ ಹೇಳ್ತಿರ್ಲಿಲ್ಲ ಇನ್ನು ಆ ಕಾಲದಲ್ಲಿ. ಅದನ್ನು ಇಟ್ಟುಕೊಂಡು ಈ ಕರೆಂಟನ್ನು ಅಂದರೆ ವಿದ್ಯುತ್ ಸ್ಪರ್ಶ ಅದರದ್ದು ದೊಡ್ಡ ಇದು ಶುರು ಆಗ್ಬಿಡುತ್ತೆ. ಎಲ್ರಿಗೂ ಅದೊಂದು ಇದು ಮನೋರಂಜನೆ. ಏನು ಅಂತಂದರೆ, ನೀವು ಹೋಗಿ ಅದನ್ನು ಮುಟ್ಟು ಒಂಥರ ದಿವ್ಯವಾದ ಅನುಭವ ಅಂತ ಎಲ್ಲ ಇದು ಮಾಡಿದರೆ. ಯಾವ ಲೆವೆಲ್ಲಿಗೆ ಹೋಗುತ್ತೆ ಅದು ಅಂತಂದರೆ, ಈ ಫ್ರಾನ್ಸಿನ ರಾಜ ಲೂಯಿಸ್ ಅಂತ, ಅವನು ತನ್ನ ಆಸ್ಥಾನದಲ್ಲಿ ಅದನ್ನು ಪ್ರದರ್ಶನ ಮಾಡಿಸ್ತಾನೆ. ಈ ಥರ ದೊಡ್ಡ 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 ಜಾಗಗಳೆಲ್ಲ ಶುರುವಾಗ್ಬಿಡುತ್ತೆ. ಶುರುವಾಗಿದ್ದಷ್ಟೇ ಅಲ್ಲ, ಈ ಲೈಡನ್ ಜಾಡಿಯಿಂದ ಕರೆಂಟ್ ಹೊಡಿಸ್ಬೋದು ಅನ್ನೋಕ್ಕೋಸ್ಕರ ಇವನು ಏನು ಮಾಡ್ತಾನೆ ಅಂತಂದರೆ, ತನ್ನ ಸೈನಿಕರಿಗೆಲ್ಲ ಸಾಲಾಗಿ ನಿಲ್ಲಿಸಿ ಅವ್ರ ಹೆಲ್ಮೆಟ್ಟಿಂದ ಹೆಲ್ಮೆಟ್ ಲಿಂಕ್ ಮಾಡಿ ಮೊದಲನೇ ಅವನಿಗೆ ಟಚ್ ಮಾಡಿಸೋದು. ಕೊನೆಯವನು ಅಂತಾನೆ ಅಂತ ಅಷ್ಟು ಇದಲ್ಲ. ಇದು ಸುದ್ದಿ ಎಲ್ಲ ಕಡೆ ಹರಡ್ಬಿಡುತ್ತೆ. ಹರಡಿದಾಗ ಏನಾಗುತ್ತೆ ಅಂದರೆ, ಒಂದು 500 ಜನ ಮಾಂಕ್ಸು ಅಂದರೆ ಈ ಧರ್ಮ ಪುರುಷರು ಇವರೆಲ್ಲ ಇರ್ತಾರೆ. ಅವರಿಗೂ ಒಂಥರ ಈ ದಿವ್ಯಾನುಭವ ಇದು ಪಡ್ಕೋಬೇಕು ಅಂತೇಳಿ, ಕೊನೆಗೆ ಇದು ನಡೆದಿರೋದು ಆನ್ ರೆಕಾರ್ಡು. ನೀವು ಈಗ ಇದರಲ್ಲಿ ಹಾಕ್ಕೊಡಿ ಎಲೆಕ್ಟ್ರಿಸಿಟಿ ಫಾರ್ ಇದು ಅಂತೇಳಿ ರಿಕ್ರಿಯೇಷನ್ ಅಂತ, ಅದರಲ್ಲಿ ಬರುತ್ತೆ. ಅವರು ಒಂದು 100 ಮಾಂಕ್ಸು ಈ ಚರ್ಚಿನ ಫಾದರ್ಗಳು ಇವರೆಲ್ಲ ಇರ್ತಾರಲ್ಲ, ಅವ್ರದ್ದೇ ಆದ ಧಾರ್ಮಿಕ ಇವರು ಅವ್ರನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಮೊದಲನೇ ಅವನಿಗೆ ತಾಗ ತಕ್ಷಣ ಎಲ್ಲರೂ ಕೈ ಹಿಡ್ಕೊಂಡು ಎಲ್ಲರಿಗೂ ಒಂದು ಸರಿ ಹಿಂಗಾಗುತ್ತೆ. ಸಣ್ಣದಾಗಿ ಅಪಾಯ ಆಗಷ್ಟಲ್ಲ ಆಗುತ್ತೆ. ಇದನ್ನೇ ಜಾಸ್ತಿ ಚಾರ್ಜ್ ಮಾಡಿ 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 ಕೆಲವರಿಗೆ ಮೂಗಲ್ ರಕ್ತ ಬಂದಿರೋದು ಇದು ಎಲ್ಲ ಇದೆ ಅದರಲ್ಲಿ. ಆ ಥರನೂ ಆಗುತ್ತೆ. ಅದು ಒಂಥರ ನೀವು ಅಪಾಯ ಕುತೂಹಲ ಅಂದ್ರಲ್ಲ, ಇದು ಕರೆಂಟು ಮೊದಲು ಬೆಳಕಿಗಿಂತ ಮೊದಲು ಕೊಟ್ಟಿರುವಂಥ ಒಂದು ರಂಜನೆ. ಇದು ಎಲ್ಲಿಗೂ ನಿಲ್ಲಿಲ್ಲ. ಇದನ್ನು ಭಾಳ ಜನ ಕೆಲವು ಬುದ್ಧಿವಂತರು ಏನು ಮಾಡಿಬಿಟ್ರು ಅಂತಂದರೆ, ಸ್ವಲ್ಪ ಜಾಸ್ತಿ ದೊಡ್ಡದು ಲೈಡನ್ ಜಾಡಿ ಮಾಡಿ ಅದನ್ನೇ ಇಟ್ಕೊಂಡು ಅದನ್ನು ಈ ವಾತ ಇದಿರುತ್ತಲ್ಲ ಸಂಧಿವಾತ ಈ ಥರ ಇವತ್ತಿನ ಆರ್ಥರೈಟಿಸ್ ಥರದ ಇದೆಲ್ಲ ಬಂದಾಗ ಅವರಿಗೆಲ್ಲ ಕರೆಂಟ್ ಇದನ್ನು ಕೊಟ್ಬಿಟ್ಟು ಎಲೆಕ್ಟ್ರಿಸಿಟಿ ತಾಗಿಸ್ಬಿಟ್ಟು ಅದು ಎಷ್ಟೋ ಜನಕ್ಕೆ ಇದಾಯಿತು ಅಂತ, ಗುಣ ಆಯಿತು ಅಂತ. ಅದು ಕೊನೆಗೆ ಏನಾಗ್ಬಿಡುತ್ತೆ ಅಂತಂದರೆ, ಯುರೋಪ್ನಲ್ಲಿ ಬರೀ ಇವರಲ್ಲ, ಎಲೆಕ್ಟ್ರಿಸಿಟಿ ಗೊತ್ತಿದ್ದವರಲ್ಲ, ಎಲೆಕ್ಟ್ರಿಷಿಯನ್ಗಳಲ್ಲ, ಈ ಬಾರ್ಬರ್ ಅಂಗಡೀಲಿ ಕೂಡ ಅದಕ್ಕೊಂದು ಔಟ್ಲೆಟ್, ಒಂದು ಲೈಡನ್ ಜಾಡಿ. ಅವನು ಯಾರೋ ಬಂದರೆ ಅವನ ಹತ್ರ 50 ರೂಪಾಯಿ ಇಸ್ಕೊಂಡು, ಅಂದರೆ ಆ ಕಾಲದಲ್ಲಿ ಅವರ ಇದರಲ್ಲಿ ದುಡ್ಡು ಇಸ್ಕೊಂಡು ಅದೇ ದೊಡ್ಡ ಬಿಸ್ನೆಸ್ ಆಗುತ್ತೆ. ಬಿಸ್ನೆಸ್ ಅಷ್ಟೇ ಅಲ್ಲ, ಕೊನೆಗೆ ಇನ್ನೂ ಏನಾಗ್ಬಿಡುತ್ತೆ ಗೊತ್ತಾ, ಅಷ್ಟೊತ್ತಿಗೆ ಇನ್ಸುಲೇಷನ್ ಗೊತ್ತಾಗ್ಬಿಡುತ್ತೆ. ಇನ್ಸುಲೇಷನ್ ಅಂದರೆ ಒಂದು ಒಣ ಮರದ ಇದ್ರ ಮೇಲೆ ನಿಂತು ನಮ್ಮ ಕೈಗೆ ಕರೆಂಟ್ ತಾಗಿದರೆ, ನೀವು ನೆಲದಲ್ಲಿ ನಿಂತು ಆಮೇಲೆ ಬಂದ್ರಿ ಅಂದರೆ ನಾನು ಮರದ ಇದ್ರ ಮೇಲಿದ್ದೀನಿ, ನಾನು ನಿಮ್ಮ ಕೈ ಕೊಡೋಕ್ಕೆ ಹೋದೆ ಅಂತಂದರೆ ಕಿಡಿ ಹಾರುತ್ತೆ ಅಂತ. ಇದು ಯಾವ ಥರ ಶೋ ಆಗುತ್ತೆ ಅಂತಂದರೆ,
ಈ ಬ್ಯಾಲೆಗಳು ಇವೆಲ್ಲ ನಡೆಯುತ್ತೆ. ಏನು ಅಂತಂದರೆ ಸಂಜೆ ಒಪೆರಾ ಶೋ ನಡೀತಾ ಇರಬೇಕಾದ್ರೆ ಒಂದು ಹುಡುಗಿ ಇರ್ತಾಳೆ, ಅವಳು ಇನ್ಸುಲೇಷನ್ ಮೇಲೆ ನಿಂತು ಈ ಥರ ಎಲೆಕ್ಟ್ರಿಫೈ ಆಗಿರ್ತಾಳೆ ಅವಳು ಮಟ್ಟಿಗೆ. ಅವಳು ಇವನು ಬರ್ತಾನೆ, ಹುಡುಗ ಬಂದು ಅವಳಿಗೆ ಮುತ್ಕೊಡಕ್ಕೆ ಹೋಗ್ತಾನೆ, ತೊಟ್ಟಿಲ್ಕೆ ಇದು ಬಂದುಬಿಡುತ್ತೆ, ಬೆಂಕಿ ಬಂದುಬಿಡುತ್ತೆ, ಏಟ್ ಅಪಾಯ ಅನ್ನೋದನ್ನು ತೋರ್ಸೋಕ್ಕೆ. ಈ ಥರ ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ ಈ ಈ ವಿಚಿತ್ರವಾದ ಮನೋರಂಜನೆಗಳೆಲ್ಲ ಶುರುವಾಗುತ್ತೆ. ಇದು ಇನ್ನು ಕರೆಂಟ್ ಅನ್ನೋದು ಮತ್ತೆ ಒಂದು ಶಕ್ತಿಯಾಗಿ ಹೊರಗಡೆ ಬಂದಿರಲ್ಲ ಆ ಪ್ರಾರಂಭದಲ್ಲಿ. ಈ ಥರದ ಕಥೆಗಳು ಈ ಥರದ್ದನ್ನು ಅದರಲ್ಲಿ ಆರಂಭದ ದಿನಗಳಲ್ಲಿ